ಸತ್ಯ ಬಂದು ನಾನು ಇದರ ಮೇಲೆ ನಡ್ಕೊಂಡು ಹೋಗ್ತೀನಿ. ಆದ್ರೆ ನೀವು ಅನ್ಕೊಂಡಂಗೆ ನಮ್ಮನ್ನ ಸೃಷ್ಟಿಸಿರೋ ದೇವರನ್ನ ನಾನು ತುಳ್ಕೊಂಡು ಹೋಗಿ ಅವಮಾನಿಸ್ತಿಲ್ಲ. ಆದ್ರೆ ನಾವು ಸೃಷ್ಟಿಸಿರೋ ದೇವರುಗಳನ್ನ ತುಳಿಯೋದಕ್ಕೆ ನನಗೆ ಯಾವುದೇ ಹಿಂಜರಿಕೆ ಇಲ್ಲ ಅಂತ ಅದ್ರ ಮೇಲೆ ಕಾಲು ಇಡೋದಕ್ಕೆ ಹೋಗ್ತಿದ್ದಂಗೆ ಮತ್ತೆ ಧರ್ಮದ ಅಮಲು ತುಂಬಿದ ಜನರು ಸತ್ಯನಿಗೆ ಕಲ್ಲು ಹೊಡೆದು ಸಾಯಿಸ್ಬಿಡ್ತಾರೆ. ಸತ್ಯನ ಮಾತು ಕೇಳದೆ ಕಲ್ಕಿಯ ಮಾತಿಗೆ ಕಿವಿಗೊಟ್ಟಿದ್ದಕ್ಕೆ ಸಮಾಜ ಮುಂದೆ ಇಂಥ ಘೋರ ಪರಿಸ್ಥಿತಿಯನ್ನ ಎದುರಿಸಬೇಕಾಗತ್ತೆ. ಒಂದು ಬಾಳೆಹಣ್ಣಿಗೂ ಒಂದು ತುತ್ತು ಅನ್ನಕ್ಕೂ ಕಿತ್ತಾಡೋ ಪರಿಸ್ಥಿತಿ ಬರುತ್ತೆ. ಇಂಥ ಪರಿಸ್ಥಿತಿ ಬಂದಿದ್ರು ಯುವಕರು ಕ್ರಿಕೆಟ್ ನೋಡ್ಕೊಂಡು ಅದರ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದಾರೆ. ನ್ಯೂಸ್ ಗಳಲ್ಲಿ ನಮ್ಮ ದೇಶಕ್ಕೆ ಆ ವೆಪನ್ ಖರೀದಿ ಮಾಡಿದ್ದಾರೆ, ಈ ವೆಪನ್ ಖರೀದಿ ಮಾಡಿದ್ದಾರೆ ಅನ್ನೋ ಸುದ್ದಿಗಳಲ್ಲೇ ಖುಷಿ ಪಡ್ತಿದ್ದಾರೆ. ಈಗ ಜನರಿಗೆ ತಮ್ಮ ಮೂಲಭೂತ ಸೌಕರ್ಯದ ಮುಂದೆ ಬೇಡದೇ ಇರೋ ವಿಷಯಗಳ ಮೇಲೇನೆ ಗಮನ ಜಾಸ್ತಿ. ನೀವಿಲ್ಲಿ ಗಮನಿಸಬಹುದು, ಎಲ್ಲರೂ ಮಾಸ್ಕ್ ಹಾಕಿದ್ದಾರೆ, ಮತ್ತೆ ಹಾಕೊಳ್ಳಕ್ಕೆ ಬಟ್ಟೆನೂ ಇಲ್ಲ, ತಿನ್ನೋ ಊಟಕ್ಕೂ ಒದ್ದಾಡ್ತಿದ್ದಾರೆ. ಈ ಮಾಸ್ಕ್ ಹಾಕಿರೋದ್ರ ಅರ್ಥ ನಮಗೆ ಉಚಿತ ಆಸ್ಪತ್ರೆ ಇಲ್ಲ, ಮತ್ತೆ ಜಾತಿ ಆಧಾರದ ಮೇಲೆ ಅನ್ನವನ್ನ ಕೊಡ್ತಿದ್ದಾರೆ. ಈ ಜಾತಿಗಳ ಮುದ್ರೆಯನ್ನ ಎಲ್ಲರ ಹಣ್ಣು ಮೇಲೂ ಹಾಕ್ತಿದ್ದಾರೆ. ಇಲ್ಲೊಬ್ಬ ಈ ರೈಸ್ ಬಾಲ್ 450 ಗ್ರಾಮ್ ಇರಬೇಕಿತ್ತು, ಆದ್ರೆ 250 ಗ್ರಾಮ್ ಇದೆ ಅಂತ ಜನಗಳನ್ನ ಸೇರಿಸಿ ಪ್ರೊಟೆಸ್ಟ್ ಮಾಡ್ತಿದ್ದಾನೆ. ಆದ್ರೆ ಇಲ್ಲಿ ರೈಸ್ ಬಾಲ್ ನ ಎಷ್ಟು ಗ್ರಾಮ್ ಕಡಿಮೆ ಕೊಟ್ಟಿದ್ದಾರೆ ಅನ್ನೋದು ಮುಖ್ಯ ಅಲ್ಲ, ನಮ್ಮ ಜನಗಳನ್ನ ಯಾವ ಪರಿಸ್ಥಿತಿಯಲ್ಲಿ ಇಟ್ಟಿದ್ದಾರೆ ಅನ್ನೋದು ಮುಖ್ಯ. ಹೆಲ್ತ್, ಎಜುಕೇಶನ್ ಮತ್ತೆ ಉದ್ಯೋಗ, ಇನ್ಫ್ರಾಸ್ಟ್ರಕ್ಚರ್ ಈ ಯಾವುದರ ಬಗ್ಗೆನೂ ಪ್ರಶ್ನೆ ಮಾಡದೆ ಪುಟ್ಕೋಸಿಯಲ್ಲಿ ನಿಂತು ಈ ಪುಟ್ಕೋಸಿ ರೈಸ್ ಬಾಲ್ ತೂಕದ ಬಗ್ಗೆ ಪ್ರೊಟೆಸ್ಟ್ ಮಾಡ್ತಿದ್ದಾನೆ. ಇದರ ಅರ್ಥ ಸರ್ಕಾರ ಎಷ್ಟು ಒಳ್ಳೆ ಯೋಜನೆಗಳನ್ನ ಮಾಡ್ತಿದೆ ಅನ್ನೋದರ ಮೇಲೆ ಫೋಕಸ್ ಮಾಡದೆ ಮಾಡಿರೋ ಕೆಟ್ಟ ಯೋಜನೆಗಳಲ್ಲಿ ಒಳ್ಳೆಯದು ಕೆಟ್ಟದನ್ನ ಹುಡುಕ್ತಿದ್ದಾರೆ. ಅದು ಅಲ್ಲದೆ ಈ ತರ ಧ್ವನಿ ಎತ್ತಿ ಮಾತಾಡೋನ್ನ ಮತ್ತೆ ಈ ಜನರು ನಮಗೆ ಇನ್ನೊಬ್ಬ ನಾಯಕ ಸಿಕ್ದ ಅನ್ನೋ ತರ ಅವನ ಕಡೆ ಜೈಕಾರ ಕೂಗ್ತಿದ್ದಾರೆ. ಇದರ ಅರ್ಥ ನಾವೆಲ್ಲರೂ ಧ್ವನಿ ಎತ್ತಿ ಮಾತಾಡೋರ ಹಿಂದೆ ಹೋಗ್ತೀವಿ ಹೊರತು ಇಂಡಿವಿಜುವಲ್ ಆಗಿ ಯಾರು ಧ್ವನಿ ಎತ್ತಲ್ಲ, ಪ್ರಶ್ನೆ ಮಾಡಲ್ಲ ಅನ್ನೋದು. ಇನ್ನೊಬ್ಬ ತಾನು ಓಡಾಡೋ ರೋಡ್ ಸರಿ ಇಲ್ಲ ಅಂದ್ರೂ ನಮ್ಮ ದೇಶದವರು ಮಂಗಳ ಗ್ರಹಕ್ಕೆ ಹೋಗ್ತಿದ್ದಾರೆ ಅಂತ ಹೆಮ್ಮೆ ಪಡ್ತಿದ್ದಾನೆ. ಮತ್ತೆ ಜನ ಸ್ಮಾರ್ಟ್ ಫೋನು, ಬಿಗ್ ಬಾಸ್, ರೀಲ್ಸ್ ಅದೋ ಎಂಟರ್ಟೈನ್ಮೆಂಟ್ ಗೆ ಜಾಸ್ತಿ ಒತ್ತನ್ನ ಕೊಡ್ತಾರೆ ಅನ್ನೋದನ್ನ ಇಲ್ಲಿ ತೋರಿಸಿದ್ದಾರೆ. ಇಷ್ಟೆಲ್ಲ ಆದ್ಮೇಲೆ ಕಲ್ಕಿ ತಾಯಿನ ಕರ್ಕೊಂಡು ಬಂದು ನೋಡಮ್ಮ ನಿನ್ನ ಈ ಸ್ಥಿತಿಗೆ ತಂದವ್ರನ್ನ ಯಾವ ಸ್ಥಿತಿಯಲ್ಲಿ ನಿಲ್ಸಿದ್ದೀನಿ ಅಂತ ತೋರಿಸ್ತಾನೆ. ಆಗ ಜನರೆಲ್ಲ ಧಿಕ್ಕಾರ ಕೂಗ್ತಾ ಇವನ ಕಡೆ ಬರ್ತಿದ್ರೆ ಧಿಕ್ಕಾರಕ್ಕಿಂತ ಅಧಿಕಾರಕ್ಕೆ ಬೆಲೆ ಜಾಸ್ತಿ ಅಂತ ಅವ್ರನ್ನೆಲ್ಲ ಶೂಟ್ ಮಾಡಿ ಸಾಯಿಸ್ತಾನೆ. ಅಂದ್ರೆ ನಾವು ನಮ್ಮನ್ನ ಆಳೋಕೆ ನಾಯಕ ಬೇಕು, ರಾಜ ಬೇಕು ಅನ್ನೋ ಮೈಂಡ್ ಸೆಟ್ ನ ಇಟ್ಕೊಂಡ್ರೆ ಒಂದೇ ಕಡೆ ವಾಲ್ತಿದ್ರೆ ಒಂದು ದಿನ ಅವರು ಸರ್ವಾಧಿಕಾರಿಯಾಗಿ ಬಂದು ಏನು ಬೇಕಾದ್ರೂ ಮಾಡೋ ಶಕ್ತಿಯನ್ನ ಪಡ್ಕೋತಾರೆ. ಆ ಸಮಯದಲ್ಲಿ ನಮ್ಮ ಕೈಲಿ ಏನೂ ಇರಲ್ಲ ಅಂತ ಅರ್ಥ.